ದಾನ ಕರುಣೆ ಸಹಕಾರದ ಸ್ವರೂಪ, ಹೃದಯ ವೈಶಾಲ್ಯತೆ ಮಾನವತೆಯ ಪ್ರತಿರೂಪ, ಎಲ್ಲರಿಗೂ ಬೆಳಕು ನೀಡುವ ದೀಪ ಉದಾತ್ತತೆಯಲ್ಲಿದೆ ಅದರ ವಿಶ್ವರೂಪ. ಈ ಮಾತನ್ನ ಅರ್ಥಪೂರ್ಣಗೊಳಿಸಿದವರು ಇಂದಿನ ಕಾರ್ಯಕ್ರಮದ ವಿಶೇಷ ಆಮಂತ್ರಿತರಾದ ಶ್ರೀ ಸಂದೀಪ್ ಪೂಜಾರಿಯವರು. ಶ್ರೀಯುತರ ಮಾತಿಗಾಗಿ ಈ ಕ್ಷಣ. ಉದ್ಘಾಟಕರಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನನ್ನ ಆತ್ಮೀಯರಾದಂತಹ ಶ್ರೀಯುತ ಭಾಸ್ಕರ್ ಪಡ್ಗರ್ ಅವರೇ, ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಗೌರವಾನ್ವಿತರೆ, ಕಾರ್ಯಕ್ರಮವನ್ನು ತಮ್ಮ ಅಚ್ಚುಕಟ್ಟಾದ ವಿಡಿಯೋಗಳ ಮುಖಾಂತರವಾಗಿ ಸಮಾಜಕ್ಕೆ ನೀಡ್ತಾ ಇರ್ತಕ್ಕಂತಹ ಮಾಧ್ಯಮ ಮಿತ್ರರೇ, ಹಾಗೆ ಪತ್ರಕರ್ತರೇ, ನಾಟಕದ ಬಳಗದವರೇ, ಊರ ನಾಗರಿಕರೇ, ಭಾಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಬಹುಶಃ ನಾವೆಲ್ಲ ಚಿಕ್ಕವರಿದ್ದಾವಾಗ ನಮ್ಮೂರ ಜಾತ್ರೆಗೆ ಒಂದು ನಾಟಕ ಮಾಡ್ತಿದ್ರು ಹೊದಕೆ ಶಿರೂರಲ್ಲಿ. ಆಗಿನ ದಿನಗಳು ಹೇಗಿರ್ತು ಅಂತಂದರೆ ಕೇವಲ ನಾಟಕ ಹೇಳ್ತಕ್ಕಂಥದ್ದು ಒಂದು ದಿನದ ಮನರಂಜನೆ ಆಗಿರದೆ ಬಹುಶಃ ಒಂದು ತಿಂಗಳಿಂದ ನಮ್ಮ ಶಾಲೆಯಲ್ಲಿ ಪ್ರಾಕ್ಟೀಸ್ ಮಾಡುವಂಥದ್ದು. ಬಹುಶಃ ಇಡೀ ಊರಿನ ಯುವಕರ ಒಂದು ತಂಡ ಪ್ರತಿದಿನ ಸಂಜೆ ಒಂದು 8 ಗಂಟೆಗೋ 9 ಗಂಟೆಗೋ ನಾವೆಲ್ಲ ಸೇರುವಂಥದ್ದು. ಆಗಿನ ದಿನಗಳು ಏನೋ ಒಂಥರ ನಮ್ಮ ಜೀವನದಲ್ಲಿ ಬಹಳ ಹೊಂದಾಣಿಕೆಯ ದಿನಗಳು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾಟಕ ಹೇಳ್ತಕ್ಕಂಥದ್ದು ಕಡಿಮೆ ಆಗ್ತಾಯಿದೆ. ಬಹುಶಃ ಯುವಕರಿಗೂ ಸಹಿತ ಅದರ ಮೇಲಿನ ಒಂದು ಆಕರ್ಷಣೆಯೂ ಇವಾಗ ಇಲ್ಲ. ಯಾಕೆಂದರೆ ಯಾವಾಗ ಈ ಪ್ರಪಂಚಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ಗಳು ಈ ಸಮಾಜಕ್ಕೆ ಒಳ್ಳೆಯದು ಅಂತ ಬಂತು, ಅದು ಕೆಲವೊಂದು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿರ್ಬೋದು, ಹಾಗೆ ಬಹುಶಃ ನಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ, ಬಾಂಧವ್ಯಕ್ಕೆ ಭಾಳ ಅಡ್ಡಿಯನ್ನು ತಂತು ಅಂದರೂ ತಪ್ಪಿಲ್ಲ. ಯಾಕೆ ಕೇಳಿದ್ರೆ ಮೊದಲೆಲ್ಲ ನಾವೊಂದು ಕಾರ್ಯಕ್ರಮ ಅಂತಂದರೆ ಎಲ್ಲ ಸೇರಿ ಆ ಕಾರ್ಯಕ್ರಮದ ಕುರಿತಾಗಿ ಚರ್ಚಿಸಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಸಂಘಟನೆ ಮಾಡಬೇಕು ಹೇಳುವಂಥ ನಿಟ್ಟಿನಲ್ಲಿ ಭಾಳಷ್ಟು ಉತ್ಸಾಹದಿಂದ ನಾವು ಭಾಗವಹಿಸ್ತಿದ್ವಿ. ಬಹುಶಃ ನಾನು ಮಾರುತಿ ನಾಯ್ಕರಿಗೆ ಗೊತ್ತಿದೆ, 5-6 ವರ್ಷಗಳ ಕಾಲ ನಾನು ನಾಟಕದಲ್ಲಿ ಸ್ತ್ರೀ ಪಾತ್ರಧಾರಿಯಾಗಿ ಮಾಡಿದ್ದೇನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಾರ್ಯದ ಒತ್ತಡ ನಮಗೆ ನಾಟಕದಲ್ಲಿ ಅಭಿನಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಎಲ್ಲೇ ಸಹಿತ ನಾಟಕ ಇದೆ ಅಂದರೆ ನಮ್ಗೆ ಭಾಸ್ಕರ್ ಪಡ್ಗರ್ ಅವರು ಆವಾಗ ಅದೇ ಕೇಳಿದ್ರು, ಬಹುಶಃ ನಾಟಕದವರಿಗೆ ನಿಮಗೆ ಎಲ್ಲೋ ಒಂಥರ ಒಂದು ನಂಟಿದೆ ಅಂತ. ಖಂಡಿತ ನಾನು ಈ ಉತ್ತರ ಕನ್ನಡದಲ್ಲಿ ಎಲ್ಲೇ ನಾಟಕ ಕಾರ್ಯಕ್ರಮಗಳಿದ್ದರೂ ಸಹಿತ ನಾನು ಭಾಗವಹಿಸಿ ಅವರಿಗೆ ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ನಮ್ಮ ಭಾಸ್ಕರ್ ಪಡ್ಗರ್ ಅವರು ಹೇಳಿದಾಗೆ ನಮ್ಮ ಉತ್ತರ ಕನ್ನಡದಲ್ಲಿ ಅಗಾಧವಾದ ಪ್ರತಿಭೆಗಳಿವೆ. ನಾಟಕ ರಂಗ ಹೊರತುಪಡಿಸಿ ಎಲ್ಲ ಕ್ಷೇತ್ರಗಳಲ್ಲೂ ಬಹಳ ವಿಭಿನ್ನವಾದಂತಹ ಪ್ರತಿಭಾನ್ವಿತ ಕಲಾವಿದರಿದ್ದಾರೆ. ಆದರೆ ನಾವು ಗುರುತಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಯಾಕೆ ಕೇಳಿದ್ರೆ ನಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಗಳಿಗೆ ನಾವು ಬೆಲೆ ಕೊಡುವಂಥದ್ದು ಕಡಿಮೆ. ಬಹುಶಃ ನಾನು ನೇರವಾಗಿ ಮಾತಾಡುವಂಥವನು. ಕುಮಟಾ ವೈಭವ, ಕುಮಟಾ ಉತ್ಸವ, ಹಾಗೆ ಹೊನ್ನಾವರ ಉತ್ಸವ. ನಾನು ಮೊನ್ನೆನೂ ಹೊನ್ನಾವರ ಉತ್ಸವದ ಕಾರ್ಯಕ್ರಮದ ಕುರಿತಾಗಿ ಚರ್ಚಿಸಬೇಕಿದ್ರೆ ನಾನು ಇದೇ ವಿಚಾರವಾಗಿ ನಾನು ತುಂಬ ಮಾತಾಡಿದ್ದೆ. ನಾನು ಯಾಕೆ ಕೇಳಿದ್ರೆ ನಾವು ಒಂದು ತಾಲೂಕಾ ಮಟ್ಟದಲ್ಲಿ ಒಂದು ಅದ್ಭುತ ಕಾರ್ಯಕ್ರಮವನ್ನು ಸಂಘಟನೆ ಮಾಡ್ತೇವೆ ಅಂದ ತಕ್ಷಣ ನಮಗೆ ನಮ್ಮಲ್ಲಿರುವ ಕಲಾವಿದರು
ನಮ್ಮಲ್ಲಿರುವ ಆರ್ಕೆಸ್ಟ್ರಾಗಳು, ನಮ್ಮಲ್ಲಿರುವ ನಾಟಕ ಕಂಪನಿಗಳು, ಇದು ನಮ್ಮ ಮನಸ್ಸಿಗೆ ಬರೋದಿಲ್ಲ. ಮೊದಲು ನಮಗೆ ಬರ್ತಕ್ಕಂಥದ್ದೇ ಮಂಗಳೂರು, ಇಲ್ಲ ದಕ್ಷಿಣ ಕನ್ನಡ ಡ್ಯಾನ್ಸ್ ಆರ್ಕೆಸ್ಟ್ರಾ, ಇಲ್ಲ ಬೆಂಗಳೂರು. ಈ ಕಡೆಯಿಂದನೇ ನಾವು ಎಲ್ಲ ಕಾರ್ಯಕ್ರಮಗಳಲ್ಲೂ ನಾವು ಕರೆಸಿದಂಥವ್ರನ್ನೇ ಕರೆಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಬಿಟ್ಟರೆ ನಮ್ಮಲ್ಲಿರ್ತಕ್ಕಂತಹ ಕಲಾವಿದರಿಗೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು ಹೇಳುವಂಥ ಒಂದು ಮನಸ್ಥಿತಿ ನಮ್ಮಲ್ಲಿ ಸಂಘಟಕರಲ್ಲಿ ಮೂಡ್ತಾ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಹುಶಃ ಈ ಕುಮಟಾ ಭಾಗದಲ್ಲಾದರೂ ಕೆಲವೊಂದು ನಾಟಕಗಳು ನಡೀತಾ ಇದ್ದಾವೆ. ಬಹುಶಃ ನಮ್ಮ ಹೊನ್ನಾವರ ಭಾಗದಲ್ಲಿ ಭಾಳ ಕಡಿಮೆ ಆಗಿದೆ, ಭಾಳ ಅಂದರೆ ಭಾಳ ಕಡಿಮೆ ಆಗಿದೆ. ಬಹುಶಃ ಮೊದಲೆಲ್ಲ ನಾವೆಲ್ಲ ಚಿಕ್ಕವರಿದ್ದಾವಾಗ ನಮ್ಮ ಹೊದಕೆ, ಶಿರೂರು, ಕಡ್ತೋಕ, ಕೆಕ್ಕಾರು, ಚಂದವರ ಆ ಭಾಗದಲ್ಲಿ ಪ್ರತಿದಿನ ಇದ್ದಂಗೆ ಇರ್ತಿತ್ತು ಮರ್ತಣ. ಭಾಳ ನಾಟಕಗಳು ನಮ್ಮ ಮಾಲೆಯವರಂತೂ ನಮಗೆ ಅವಾಗ ನಾವು ಚಿಕ್ಕವರಿದ್ದವಾಗ ನಾವು ಅವರ ಆ ವಯಲಿನ್ ನುಡಿಸೋದನ್ನು ನೋಡೋಕ್ಕಾಗೆ ಬರೋರು ಕಾರ್ಯಕ್ರಮಗಳಿಗೆ. ನಾವು ಎಲ್ಲೆಲ್ಲೋ ಹೋಗ್ತಿದ್ವಿ. ನಾನು ಭಾಳ ಸಂಗೀತ ಅದಕ್ಕೆ ನಾನು ಭಾಳ ಬೆಲೆ ಕೊಡ್ತೇನೆ. ಯಾಕೆಂತ ಕೇಳಿದ್ರೆ ನಮ್ಮಲ್ಲಿ ಇಂಥ ಹಲವಾರು, ಯಾಕೆಂತ ಕೇಳಿದ್ರೆ ಈ ನಾಟಕ ಅಂತಕ್ಕಂಥದ್ದು ನಮ್ಮ ಈ ಭಾಗದಲ್ಲಿ ಲೈವ್ ಆಗಿ ಹಾಡುವಂಥದ್ದು, ಲೈವ್ ಆಗಿ ಬ್ಯಾಂಡ್ಗಳನ್ನು, ಮ್ಯೂಸಿಷಿಯನ್ಗಳನ್ನು ಮಾಡುವಂಥದ್ದು ಭಾಳ ಕಷ್ಟ ಸಾಧ್ಯ. ನಾವು ಯಾವುದೋ ಒಂದು ರಾಜ್ಯದಿಂದನೋ ಯಾವುದೋ ನಮ್ಮ ಬೆಂಗಳೂರಿಂದನೋ ನಾವೊಂದು ಆರ್ಕೆಸ್ಟ್ರಾವನ್ನು ಕರೆಸಿದವಾಗ ಅದರಲ್ಲಿ ಹಾಕ್ತಾರೆ ಲೈವ್ ಶೋ ಅಂತ, ಅಂದರೆ ಎಲ್ಲದೂ ನಾವು ಲೈವ್ ಆಗಿ ನುಡಿಸ್ತೇವೆ ಅಂತ. ಆದರೆ ಅದಕ್ಕಿಂತ ವಿಭಿನ್ನವಾಗಿ, ವಿಶಿಷ್ಟವಾಗಿ, ವೈಶಿಷ್ಟ್ಯಪೂರ್ಣವಾಗಿ ನಾವು ಈ ನಾಟಕಗಳಲ್ಲಿ ಲೈವ್ ಆಗಿ ಹಾಡುವಂಥದ್ದು, ಮ್ಯೂಸಿಷಿಯನ್ಗಳನ್ನು ಬಾರಿಸುವಂಥದ್ದು, ಅದನ್ನು ನಾವು ಗೌರವಿಸಬೇಕು. ನಿಜವಾಗ್ಲೂ ಅದು ದೊಡ್ಡ ಸಾಧನೆ. ನಾವೆಲ್ಲ ಚಿಕ್ಕವರಿದ್ದಾವಾಗ ಹೋಗ್ತಿದ್ವಿ ಮಾಲೆಯವರ ಮ್ಯೂಸಿಷಿಯನ್ಗೆ. ನಾನು ಅವರ ಮದುವೆ ಕಾರ್ಯಕ್ರಮದಲ್ಲಿ ಅವರು ಬಾರಿಸ್ಲಿಕ್ಕೆ ಬಂದರು, ನಾನು ಅದನ್ನು ಕೂತು ಅರ್ಧ ಗಂಟೆಗೆ ನೋಡಿಕೊಂಡು ಅದನ್ನು ಕೇಳ್ಕೊಂಡು ಬರುವಂಥ ಒಂದು ಇದಿದ್ದವನು. ಹಾಗಾಗಿ ತಾವು ಈಗಿನ ಮಕ್ಕಳು ಈ ಒಂದು ಪರಂಪರೆಯನ್ನು ಬಹುಶಃ ಈ ನಾಟಕ ಕಲಾವಿದರುಗಳು ಎಲ್ಲ ಕಡೆನೂ ಈಗ ಮಾಡ್ತಾ ಇರ್ತಕ್ಕಂಥವ್ರು ಬಹುಶಃ ಎಲ್ಲ ಹಿರಿಯರೇ. ಯುವಕರ ಪಡೆ ಭಾಳ ಕಡಿಮೆ ಇದೆ. ಹಾಗಾಗಿ ಬಹುಶಃ ಈಗ ಸನ್ಮಾನಿತರಾದಂತಹ ನಾಟಕವನ್ನು ಬರೆತಾ ಇರ್ತಕ್ಕಂಥವ್ರು ಭಾಳ ಖುಷಿ ಆಗ್ತದೆ. ಯುವಕರು ಈ ಒಂದು ನಮ್ಮ ಹಿಂದಿನ ಪರಂಪರೆಯನ್ನು ಉಳಿಸ್ಕೊಂಡು ಹೋಗುವ ನಿಟ್ಟಿನಲ್ಲಿ ಪ್ರಯತ್ನಿಸಿದ್ರೆ ಬಹುಶಃ ಈಗಿನ ದಿನಗಳಲ್ಲಿ, ಈಗಾಗಲೇ ಸರ್ ಹೇಳಿದಾಗೆ, ಒಂದು ನಾಟಕವನ್ನು ಮಾಡಬೇಕು ಅಂತಂದರೆ 1 ಲಕ್ಷ ಖರ್ಚಿದೆ. ಬಹುಶಃ ನಾವು ಯಾರನ್ನೂ ನಂಬಿ ಕಾರ್ಯಕ್ರಮವನ್ನು ಮಾಡಲಿಕ್ಕಾಗೋದಿಲ್ಲ. ನಮ್ಮ ಕೈಯಲ್ಲಿ ಕಾರ್ಯಕ್ರಮ ನಡೆಸಲಿಕ್ಕಾಗುತ್ತೆ ಹೇಳುವಂಥ ಧೈರ್ಯ ಮತ್ತು ನಾವು ಅದಕ್ಕೆಲ್ಲದಕ್ಕೂ ರೆಡಿ ಇದ್ದರೆ ಮಾತ್ರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕಾಗ್ತದೆ. ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಮಾಡಿದ್ದೇವೆ, ನಾವು ನೋಡಿದ್ದೇವೆ, ನಮಗೆ ಅನುಭವ ಇದೆ. ಹಾಗಾಗಿ ನಮ್ಮಂಥ ವೇದಿಕೆಯಲ್ಲಿರ್ತಕ್ಕಂತಹ ಗಣ್ಯರು, ಅದು ವಿಶೇಷವಾಗಿ ನಾನು, ನಿಮ್ಮ ಮುಂದಿನ ದಿನಗಳಲ್ಲೂ ಸಹಿತ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಎಲ್ಲೇ ಆದರೂ ನೀವು ಇಂತಹ ಕಾರ್ಯಕ್ರಮಗಳನ್ನು ಮಾಡಬೇಕಿದ್ರೆ ನನ್ನನ್ನು ಸಂಪರ್ಕಿಸಿದರೆ ನಮ್ಮ ಅಭಿಮಾನ್ ಸ್ಪೋರ್ಟ್ಸ್ ಮುಖಾಂತರವಾಗಿ ನಾವು ಕ್ರೀಡೆ ಮತ್ತು ಸಾಂಸ್ಕೃತಿಕ ವೇದಿಕೆಗಳಿಗೆ ಭಾಳಷ್ಟು ಸಹಾಯಧನವನ್ನು, ಪ್ರೋತ್ಸಾಹವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಇನ್ನು ಮುಂದೂ ಸಹಿತ ಇಂಥ ಕಾರ್ಯಕ್ರಮಗಳು, ವಿಶೇಷವಾಗಿ ಮಂಜುನಾಥ್ ಟಿ ವಿ ಚಾನಲ್ ಅಲ್ಲ ಇಂದು ಮಂಜುನಾಥ್, ನಾನು ಫೇಸ್ಬುಕ್ನಲ್ಲಿ ನೋಡ್ತಾ ಇರ್ತೇನೆ. ಡೈಲಿ ನಿಮ್ಮ ನಾಟಕದ ತುಣುಕುಗಳು ಬರ್ತಾ ಇರ್ತವೆ. ನಾನು ಈಗ ಒಂದು 2-3 ದಿನದಿಂದ ಡೈಲಿ ನೋಡ್ತಾ ಇದ್ದೇನೆ. ನೀಲ್ಕೋಡು ನಾಟಕದ ತುಣುಕುಗಳನ್ನು ನೀವು ಫೇಸ್ಬುಕ್ನಲ್ಲೇ ಹಾಕಿದ್ರಿ. ಹಾಗಾಗಿ ನಿಮಗೂ ಸಹಿತ ನನ್ನ ವೈಯಕ್ತಿಕವಾಗಿ ನಾನು ಅಭಿನಂದಿಸ್ತೇನೆ. ಹಾಗೆ ನೀವು ವಿಶೇಷವಾಗಿ ಸನ್ಮಾನಿಸಿದಂತಹ ಯೋಧರು, ಬಹುಶಃ ಇದೊಂದು ಅದ್ಭುತ ಒಂದು ನಿರ್ಧಾರ. ಯಾಕೆಂದರೆ ಇಂತಹ ಕಾರ್ಯಕ್ರಮಗಳಲ್ಲಿ ನಾವು ಅವರನ್ನು ಗೌರವಿಸುವಂಥದ್ದು ಇದು ನಮ್ಮೆಲ್ಲರ ಒಂದು ಪುಣ್ಯದ ಕೆಲಸ. ಯಾಕೆಂದರೆ ದೇಶಕ್ಕೋಸ್ಕರ ಇವತ್ತು ನಾವು ಪ್ರತಿಯೊಬ್ಬರೂ ಸಹಿತ ನಮ್ಮ ವೈಯಕ್ತಿಕ ಜೀವನದ ಬಗ್ಗೆನೇ ನಾವು ಹಂಬಲಿಸುವಂಥದ್ದು. ಪ್ರತಿದಿನ ಪ್ರತಿ ಕ್ಷಣ ನಾವು ಮತ್ತು ನಮ್ಮ ಕುಟುಂಬದ ಬಗ್ಗೆನೇ ನಾವು ಚಿಂತೆ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಸೈನಿಕರು ತಮ್ಮ ಕುಟುಂಬವನ್ನು ಬಿಟ್ಟು
ಯಾವುದೋ ಒಂದು ಲಡಾಖ್ನಲ್ಲೋ ಪೂಂಚ್ನಲ್ಲೋ ಕಾರ್ಗಿಲ್ನಲ್ಲೋ ಯಾವುದೋ ಒಂದು ಭಾಗದಲ್ಲಿ ಅವರು ಈ ದೇಶಕ್ಕೋಸ್ಕರ ನಮಗೋಸ್ಕರ ಒಂದು ದೇಶ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಹಳ ಒಂದು ಸೌಭಾಗ್ಯದ ಕ್ಷಣ. ಅದು ಜೀವನದಲ್ಲಿ ಎಲ್ಲರಿಗೂ ಸಿಗುವಂಥ ಒಂದು ಕಾರ್ಯ ಅಲ್ಲ. ಹಾಗಾಗಿ ಅವರನ್ನು ನಾವು ವೇದಿಕೆಯಲ್ಲಿ ಇಟ್ಟುಕೊಂಡು, ನನಗೂ ಒಂದು ಆಸೆ ಇದೆ, ಅವ್ರ ಬಾಯಿನಲ್ಲಿ ಕೆಲವೊಂದು ಪ್ರತಿಯೊಬ್ಬ ಸೈನಿಕರಿಗೂ ಸಹಿತ ಅವರ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಕೆಲವೊಂದು ಘಟನೆಗಳು ನಡೆದಿರ್ತವೆ. ಅದನ್ನು ನಾವು ಅವರ ಬಾಯಲ್ಲೇ ಕೇಳುವುದು ಒಂಥರ ಭಾಳ ಏನೋ ಒಂಥರ ರೋಮಾಂಚನಗೊಳಿಸ್ತಾ ಇರ್ತದೆ. ಹಾಗಾಗಿ ದಯವಿಟ್ಟು ತಾವು ಒಂದೆರಡು ತಮ್ಮ ಅನುಭವಗಳನ್ನು ಹಂಚಿಕೊಳ್ತೀರಿ ಹೇಳುವಂಥ ಒಂದು ವಿಶ್ವಾಸದೊಂದಿಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕಾಗಿ ತಮ್ಮ ಸಂಘಟಕರಿಗೆ ಹಾಗೆ ಮಾರುತಿ ನಾಯಕರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹಲೋ. ವ್ಯಕ್ತಿಯನ್ನು ಇದ್ದ ಗಾತ್ರಕ್ಕಿಂತ ದೊಡ್ಡದಾಗಿ ನೋಡಿ ಕಲೆಯನ್ನ ಆಸ್ವಾದಿಸುವುದು ಸಿನಿಮಾ. ವ್ಯಕ್ತಿಯನ್ನ ಇದ್ದ ಗಾತ್ರಕ್ಕಿಂತ ದೊಡ್ಡದಾಗಿ ನೋಡಿ ಕಲೆಯನ್ನ ಆಸ್ವಾದಿಸುವುದು ಸಿನಿಮಾ. ವ್ಯಕ್ತಿಯನ್ನ ಇದ್ದ ಗಾತ್ರಕ್ಕಿಂತ ಚಿಕ್ಕದಾಗಿ ನೋಡಿ ಕಲೆಯನ್ನ ಆಸ್ವಾದಿಸುವುದು ಟಿವಿ. ವ್ಯಕ್ತಿಯನ್ನ ಇದ್ದ ಗಾತ್ರಕ್ಕಿಂತ ಚಿಕ್ಕದಾಗಿ ನೋಡಿ ಕಲೆಯನ್ನ ಆಸ್ವಾದಿಸುವುದು ಟಿವಿ. ವ್ಯಕ್ತಿಯನ್ನ ಇದ್ದ ಹಾಗೆ ನೋಡಿ ಕಲೆಯನ್ನ ಆಸ್ವಾದಿಸುವುದಿದ್ದರೆ ಅದು ನಾಟಕ ಮಾತ್ರ. ನಾಟಕ ಕಲೆಗೆ ಪ್ರೋತ್ಸಾಹ ಸಿಗುತ್ತಿರಲಿ, ನಾಟಕ ಪರಂಪರೆ ಮುಂದುವರಿಲೆಂದು ಆಶಿಸಿದ ಶ್ರೀ ಸಂದೀಪ್ ಪೂಜಾರಿ ಅವರಿಗೆ ಧನ್ಯವಾದಗಳು.